नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 101ನೇ ಶ್ಲೋಕ. ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯಃ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ. ಅಂದ್ರೆ ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯಲ್ಲಿ ಬರತಕ್ಕ ವಿಚಾರಗಳು ಪರಮಾತ್ಮನೇ ಸರ್ವೋತ್ತಮ ಹಾಗೆ ಅಂತ ತಿಳಿಸಿ, ಜೀವರಲ್ಲಿ 2 ಸ್ವಭಾವ ಇದೆ, ಸಾತ್ವಿಕರು ಮತ್ತು ತಾಮಸರು, ದೈವಿ ಸ್ವಭಾವದವರು, ಆಸುರಿ ಸ್ವಭಾವದವರು ಹಾಗೆ ಅಂತ. ದೈವಿ ಸ್ವಭಾವದವರು ಪರಮಾತ್ಮನನ್ನ ಸರ್ವೋತ್ತಮ ಅಂತ ತಿಳಿದು ಸಾಧನೆಗಳನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುತ್ತಾರೆ. ಇನ್ನು ಆಸುರಿ ಸ್ವಭಾವದವರು ಅವರು ಅಲ್ಪಬುದ್ಧಿಗಳಾಗಿ ಜಗತ್ತು ಮಿಥ್ಯಾ, ಜಗತ್ತಿಗೆ ಈಶ್ವರ ಅಂತ ಒಬ್ಬ ಇಲ್ಲ, ಹಾಗೆ ಅಂತಲ್ಲ ಅವರು ಅಪ್ರತಿಷ್ಠಂ ಅಂದ್ರೆ ಅದೇ ಜ್ಞಾನಬಾಧ್ಯಂ ಅಂತ ಹೇಳ್ತಾರೆ. ಜ್ಞಾನ ಬಂದ ಕೂಡಲೇ, ಬ್ರಹ್ಮಜ್ಞಾನ ಬಂದ ಕೂಡಲೇ ಜಗತ್ತು ಮಿಥ್ಯಾ ಅಂತ ಬಂದ್ಬಿಡುತ್ತದೆ ಹೀಗೆಲ್ಲ ತಿಳಿದು ಅವರು ಅಲ್ಪಬುದ್ಧಿಗಳಾಗಿ ಜಗತ್ತಿಗೆ ಅಹಿತವನ್ನು ಮಾಡ್ತಾರೆ, ಜಗತ್ತಿಗೆ ನಾಶವನ್ನು ಮಾಡ್ತಾರೆ. ಇದು ಆಸುರಿ ಸ್ವಭಾವದವರು ಅಂತ ಹಿಂದೆ ನಾವು ನೋಡಿದ್ದೀವಿ. ಈ ಶ್ಲೋಕದಲ್ಲೂ ಪುನಃ ಆಸುರಂ ಭಾವ ಮಾಹ, ಮತ್ತೆ ಅಸುರರು ಹೇಗಿರ್ತಾರೆಂಬುದನ್ನ ಈ 101 ಶ್ಲೋಕದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಹೇಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಶ್ವರ ಅಹಂ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂತ ಅವರು ಉಪಾಸನೆ ಮಾಡ್ತಾರೆ. ಅಹಂ ಭೋಗಿ ಅಂದ್ರೆ ನಾನೇ ಭೋಗ ಮಾಡತಕ್ಕವ, ಅಂದ್ರೆ ವಿಷಯಗಳ ಮೂಲಕ ಆ ಜ್ಞಾನ, ಆ ಭೋಗ ಎಲ್ಲ ಅದನ್ನೇ ಭೋಗ ಅಂತ ಕರಿತೀವಿ. ವಿಷಯಗಳ ಮೂಲಕ ನಮಗೆ ಬರುವ ಅನುಭವ, ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು, ತಿನ್ನೋದು ಅಂತ ಏನಿದೆ ಅದನ್ನೆಲ್ಲ ಮಾಡುವವನು ನಾನೇ ಹಾಗೆ ಅಂತ ತಿಳ್ಕೊತಾರವು. ಮತ್ತೆ ನಾವು ಮಾಡೋದಿಲ್ಲವಾ ಹಾಗೆ ಅಂದ್ರೆ, ಹೌದು ನಾವು ಮಾಡ್ತೀವಿ, ಆದರೆ ನಾವು ಅಸ್ವತಂತ್ರವಾಗಿ ಮಾಡ್ತೀವಿ. ಪರಮಾತ್ಮ ಒಬ್ಬನೇ ಸ್ವತಂತ್ರವಾಗಿ ಭೋಗ ಮಾಡ್ತಾನೆ. ಕರ್ತೃತ್ವ ಭೋಕ್ತೃತ್ವ ಪರಮಾತ್ಮನೇ ಸ್ವತಂತ್ರ. ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ ಭೋಕ್ತೃತ್ವ ನಮಗೆ ಇದೆ ಅಂತ ಅದು ತತ್ವವಾದದ ವಿಚಾರ. ಆದರೆ ಅವರು ಈಶ್ವರ ಅಂತ, ನಾನೇ ಈಶ್ವರ, ನಾನೇ ಎಲ್ಲವನ್ನು ಭೋಗ ಮಾಡ್ತೇನೆ, ನಾನೇ ಕರ್ತ ಅಂತಲ್ಲ ಅವರು ತಿಳ್ಕೋತಾರೆ. ಅಹಂ ಸಿದ್ಧ, ನಾನು ಮುಕ್ತನಾಗಿದ್ದೇನೆ ಅಂತ ಕೆಲವು ತಿಳ್ಕೊತಾರೆ. ಅಹಂ ಸಿದ್ಧ ಬಲವಾನ್ ಸುಖಿ, ಒಳ್ಳೆ ಬಲಿಷ್ಠನಾದವ ನಾನು, ನಾನೇ ಬಲವಂತ, ನಾನೇ ಸುಖವುಳ್ಳವ, ನನ್ನಷ್ಟು ಸುಖ ಯಾರಿಗೂ ಇಲ್ಲ ಹಾಗೆ ಅಂತೆಲ್ಲ ತಿಳ್ಕೊತಾರೆ. ಆಢ್ಯ ಅಭಿಜನವಾನ್ ಅಸ್ಮಿ ಅಂತ ಇದೆ. ನಾಮಧ್ಯಾನ ಪರಮಾತ್ಮ ಬಲವಾನ್ ಮಯ ಸದೃಶಃ ಅನ್ಯಃ ಕೋಸ್ತಿ, ನನಗೆ ಸದೃಶರಾದವರು ಯಾರಿದ್ದಾರೆ ಹಾಗೆ ಅಂತ ತಿಳ್ಕೊತಾರೆ. ಅಭಿಜನವಾನ್, ಅಭಿಜನವಾನ್ ಅಂದ್ರೆ ಅಭಿಜಾತ್ಯವಾನ್, ಪರಿಜನವಾನ್,
ನನಗೆ ಅನೇಕ ಸೇವಕರು ಇದ್ದಾರೆ, ನನ್ನ ಸುತ್ತಮುತ್ತ ಅನೇಕ ಸೇವಕರು ಇದ್ದಾರೆ ಹಾಗೆ ಅಂತೆಲ್ಲ ಅವ್ರು ತಿಳ್ಕೋತಾರೆ. ಇನ್ನು ಆಡ್ಯ ಅಂದ್ರೆ ಸಂಪತ್ತು, ಸಂಪದ್ಭರಿತನಾದವನು ನಾನು ಹಾಗೆ ಅಂತಲೂ ತಿಳ್ಕೊತಾರೆ. ಸುತ್ತಮುತ್ತ ಅನೇಕ ಸೇವಕರು ನನಗಾಗಿ ಇದ್ದಾರೆ, ನನಗೆ ಸದೃಶರಾಗಿ ಯಾರಿದ್ದಾರೆ ಹೀಗೆ ಅಂತೆಲ್ಲ ತಿಳ್ಕೊತಾರೆ. ಅಂದ್ರೆ ನಾನು ಬಾದು ಪ್ರಧಾನವಾಗಿ ಅವರಲ್ಲಿ ಇರುತ್ತದೆ. ನಾನು ನನ್ನದು ಹಾಗೆ ಅಂತ. ಅದು ಅಸುರ ಸ್ವಭಾವದವರ ಚಿಂತನೆ ಹಾಗೆ ಅಂತ. ಇನ್ನು ಹೇಳ್ತಾರೆ, ಮಾಂ ಆತ್ಮಪರ ದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾಹ ಹಾಗೆ ಅಂತ. ಅಂದ್ರೆ ಪರಮಾತ್ಮ ಹೇಳುವ ಮಾತು ಇದು. ಪರಮಾತ್ಮನನ್ನ ದ್ವೇಷ ಮಾಡುವವರಾಗಿ ಇರ್ತಾರೆ ಹಾಗೆ ಅಂತ. ಆತ್ಮದೇಹೇಶು ದೇಹೇಶು ಅನ್ಯಃ ನಿಯಾಮಕಃ ಅಸ್ತಿ ಇತ್ಯುಕ್ತೆ ತದ್ ಅಸಹಮಾನಃ. ತನ್ನ ಶರೀರಕ್ಕೂ ನಿಯಾಮಕನಾಗಿ ಒಬ್ಬ ಇದ್ದಾನೆ, ಬೇರೆಯವರ ಶರೀರಕ್ಕೂ ನಿಯಾಮಕನಾಗಿ ಒಬ್ಬ ಪರಮಾತ್ಮ ಇದ್ದಾನೆ ಹಾಗೆ ಅಂತ ಹೇಳಿದ್ರೆ ಅದು ಅವರೇ ಸಹನೆ ಆಗೋದಿಲ್ಲ. ನಾಸ್ತ್ಯೇವ ಅನ್ಯಃ ನಿಯಾಮಕಃ, ನನ್ನನ್ನು ಬಿಟ್ಟು ಬೇರೆ ನಿಯಾಮಕ ಅಂತ ಯಾರಿದ್ದಾರೆ ಈ ಶರೀರದಲ್ಲಿ, ನಾನೇ ನಿಯಾಮಕ ಹಾಗೆ ಅಂತ ಇತಿ ಮಾಂ ಪ್ರದ್ವಿಷಂತ. ಈ ರೀತಿಯಾಗಿ ಪರಮಾತ್ಮನನ್ನ ಅವರು ದ್ವೇಷ ಮಾಡ್ತಾರೆ. ಇಲ್ಲಿ ಮಾಂ ಅಂತ ಪರಮಾತ್ಮ ತನ್ನನ್ನು ಹೇಳ್ಕೊತಾ ಇದ್ದಾನೆ. ಮಾಂ ದ್ವಿಷಂತಹ, ನನ್ನನ್ನು ದ್ವೇಷ ಮಾಡ್ತಾರೆ ಅಂತ ಕೃಷ್ಣನ ಮಾತಿದೆ. ತತ್ರ ಹೇತು ಅಭ್ಯಸೂಯಕಾಹ, ಭಾರಿ ಅಸೂಯೆ ಅವರಿಗೆ, ಅದರಿಂದ ಆ ರೀತಿಯಾಗಿ ಇರ್ತಾರೆ ಹಾಗೆ ಅಂತ. ನಾನು ಏವಂ ದ್ವಿಷತ್ಸು ತೇಷು ಉಪೇಕ್ಷೈವ ತ್ವಯಾ ಕ್ರಿಯತೆ ಕಿಂ ಇತ್ಯತಃ ತಾನಹಂ. ಈ ರೀತಿಯಾಗಿ ಅವರು ನಿನ್ನನ್ನ ದ್ವೇಷ ಮಾಡಿದ್ರೆ ನೀನು ಅವರನ್ನು ಉಪೇಕ್ಷೆ ಮಾಡ್ತೀಯಾ ಏನು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಆ ಆಸುರಿ ಸ್ವಭಾವದ ಜೀವರು ಅಂತ ಯಾರಿದ್ದಾರೆ ಅವರನ್ನ ಸಂಸಾರೇಶು ಕ್ಷಿಪಾಮಿ, ಮತ್ತೆ ಮತ್ತೆ ಅವರನ್ನ ನಾನು ಸಂಸಾರದಲ್ಲೇ ಹಾಕ್ತೇನೆ. ಹುಟ್ಟು ಸಾವು ಎನ್ನುವುದು. ಅದಕ್ಕೆ ಸಜ್ಜನರು ಈ ಸಂಸಾರವನ್ನ ಬಯಸೋದಿಲ್ಲ. ಪ್ರಹ್ಲಾದರಾಜರ ಚರಿತ್ರೆ ಕೇಳಬೇಕು, ಭಾಗವತದಲ್ಲಿ ಬರುತ್ತದೆ ನೋಡಿ. ನರಸಿಂಹದೇವರು ಕೇಳ್ತಾನಂತ, ನನ್ನ ರೂಪ ನೋಡಿ ನಿನಗೆ ಭಯ ಆಗ್ತದಾ ಹಾಗೆ ಅಂತ ಕೇಳಿದ್ರೆ ಪ್ರಹ್ಲಾದನ ಉತ್ತರ ನೋಡಿ, ಸ್ವಾಮಿ ನಿನ್ನ ರೂಪ ನೋಡಿ ನನಗೆ ಭಯ ಆಗ್ತಾ ಇಲ್ಲ, ಆದ್ರೆ ಈ ಸಂಸಾರವನ್ನ ನೋಡಿ ನಾನು ಹೆದರ್ತೇನೆ ಹಾಗೆಂತ ಹೇಳ್ತಾರಂತೆ ಪ್ರಹ್ಲಾದರು. ಯಾಕೆ? ಏನು ಹುಟ್ಟಿ ಏನು ಜ್ಞಾನ ಕಳ್ಕೊಂಡು ಈ ಅಹಂಕಾರ ಮಮಕಾರದಲ್ಲಿ ಬಿದ್ದು ಎಷ್ಟೆಲ್ಲ ತೊಂದರೆಗೆ ಒಳಗಾಗ್ತೀವಿ ನೋಡಿ. ಅದು ಆಸುರಿ ಸ್ವಭಾವದವರದು. ಅಂಥ ಸಂಸಾರದಲ್ಲಿ ಮತ್ತೆ ಮತ್ತೆ ನಾನು ಅವರನ್ನ ಹಾಕ್ಬಿಡ್ತೇನೆ ಹಾಗೆ ಅಂತ ಪರಮಾತ್ಮ. ತತ್ರಾಪಿ ಆಸುರೀಶ್ವೇವ ಯೋನಿಷು ಕ್ಷಿಪಾಮಿ, ಸಂಸಾರದಲ್ಲಿ ಬಂದರೂ ಕೂಡ ಅಸುರರ ಮಕ್ಕಳಾಗಿ ಅವರು ಹುಟ್ಟಿ ಬರ್ತಾರೆ ಅಂತ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಅಸುರ ಯೋನಿಯಲ್ಲೇ ಅವ್ರನ್ನ ಹುಟ್ಟುವಂತೆ ಮಾಡ್ತೇನೆ ಹಾಗೆ ಅಂತ ಅರ್ಥ ನೋಡಿ. ಇದೆಲ್ಲ ಸರಿಯಾಗಿ ನಾವು ಇದನ್ನೇ ವಿವೇಕ ಅಂತ ಕರೆಯೋದು. ಯಾವುದು ದೈವಿ ಸಂಪತ್ತು, ದೈವಿ ಸ್ವಭಾವ ಯಾವುದು, ಆಸುರಿ ಸ್ವಭಾವ ಯಾವುದು, ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೋಬೇಕು. ಈ ರೀತಿಯಾಗಿ ಅಸುರ ಯೋನಿಯಲ್ಲಿ ಬಂದವರು ಏನಾಗ್ತಾರೆ ಹಾಗೆಂದ್ರೆ ಪರಮಾತ್ಮ ಹೇಳ್ತಾನೆ, ಆಸುರೀಂ ಯೋನಿಂ ಆಪನ್ನಾಹ ಮೂಢಾಹ ಜನ್ಮನಿ ಜನ್ಮನಿ ಮಾಂ ಅಪರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾಂಗತಿಂ. ಈ ರೀತಿಯಾಗಿ ಸಂಸಾರದಲ್ಲೇ ಅವರು ಮತ್ತೆ 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 ಹುಟ್ಟಿ ಬಂದು ಮೂಢರಾಗಿ ಎಲ್ಲಾ ಜನ್ಮದಲ್ಲೂ ಅವರು ಮೂಢರೇ. ಬುದ್ಧಿವಂತಿಕೆ ಅಂತ ಇರೋದೇ ಇಲ್ಲ, ಅವರು ಶಾಸ್ತ್ರದ ಸರಿಯಾದ ಜ್ಞಾನ ಅವರಿಗೆ ಇರೋದೇ ಇಲ್ಲ. ಮಾಂ ಅಪ್ರಾಪ್ಯ ಏವ, ಸರಿಯಾದ ಜ್ಞಾನ ಇಲ್ಲ, ಅದರಿಂದ ನನ್ನಲ್ಲಿ ಭಕ್ತಿಯೂ ಹುಟ್ಟೋದಿಲ್ಲ ಅವರಿಗೆ, ನನ್ನನ್ನು ದ್ವೇಷ ಮಾಡ್ತಾರೆ, ಅದರಿಂದ ನನ್ನನ್ನು ಹೊಂದೋದೂ ಇಲ್ಲ. ಮಾಂ ಅಪ್ರಾಪ್ಯ ಏವ, ಪರಮಾತ್ಮನನ್ನು ಹೊಂದದೆ ಕೌಂತೆಯ ಹೇ ಅರ್ಜುನ ತಥೋ ಯಾಂತಿ ಅಧಮಾಂ ಗತಿಂ, ಅದು ಅಂಧಂತಮಸ್ಸಿಗೆ ಹೋಗ್ತಾರೆ. ಅದರಿಂದ ಜಗತ್ತು ಮಿಥ್ಯಾ ಅಂತ ಹೇಳುವವರು ಅದು ಜ್ಞಾನದಿಂದ ಬಾಧವಾಗುತ್ತದೆ, ಜ್ಞಾನದಿಂದ ನಿವರ್ತಿ ಆಗುತ್ತದೆ ಅಂತ ಹೇಳೋದು, ಮತ್ತು ನಾನೇ ದೇವರು,
ನಾನೇ ಭೋಗಿ, ನಾನೇ ಭೋಗ ಮಾಡ್ತಾ ಇದ್ದಾನೆ, ನಾನೇ ಕರ್ತ, ನಾನೇ ಬಲವ, ನಾನೇ ಬಲಿಷ್ಠನಾದವ, ನಾನೇ ಹಾಡ್ಯ ಸಂಪತ್ ಭರಿತನಾದವ, ಹಾಗೆ ಅಂತಲ ತಿಳಿಯೋದು ಇದು ಆಸುರಿ ಸ್ವಭಾವ, ಇದು ನೀಚ ಗುಣ. ಇದರಿಂದ ನಾವು ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಂತಹ ವಿಚಾರಗಳನ್ನೆಲ್ಲ ಬಿಟ್ಟು ಶಾಸ್ತ್ರ ನಿಂದೆ ಮಾಡೋದು, ಶಾಸ್ತ್ರ ಇಲ್ಲ ಅಂತ ಹೇಳೋದು, ಇಂಥದ್ದನ್ನೆಲ್ಲ ಬಿಟ್ಟು ದೈವಿ ಸ್ವಭಾವದವರು ಅಂತ ಏನು ಹಿಂದೆ ಪರಮಾತ್ಮ ಹೇಳಿದ, ಆ ರೀತಿಯಾಗಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದು ನಾವು ಸಾಧನೆಯನ್ನು ಮಾಡಬೇಕು ಹಾಗೆ ಅಂತ. ಇಲ್ಲದಿದ್ರೆ ಆಸುರಿ ಸ್ವಭಾವದವರಂತೆ ಇದ್ರೆ ಅಂಧನ್ ತಮಸೆ ನಮಗೆ ಡೆಸ್ಟಿನೇಷನ್ ಹಾಗೆ ಅಂತ ಪರಮಾತ್ಮ ಸ್ಪಷ್ಟ ಹೇಳ್ತಾ ಇದ್ದಾರೆ. ಇದರಲ್ಲಿ ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ನೋಡಿ, ಇರೋದು ಮೂರೇ ಡೆಸ್ಟಿನೇಷನ್. ಒಂದು ಮೋಕ್ಷ, ಒಂದು ಅಂಧನ್ ತಮಸ್ಸು, ಇನ್ನೊಂದು ಈ ಸಂಸಾರ, ಹುಟ್ಟು ಸಾವು ಚಕ್ರ. ಯಾವುದು ಬೆಟರು? ಮೋಕ್ಷನೋ ಅಥವಾ ಈ ಹುಟ್ಟು ಸಾವು ತಿರುಗ್ತಾ ಇರೋದು ಸಂಸಾರದಲ್ಲಿ, ಅಥವಾ ಅಂಧನ್ ತಮಸ್ಸಿಗೆ ಹೋಗೋದು? ಇರೋದು ಮೂರೇ ಡೆಸ್ಟಿನೇಷನ್, ನಾಲ್ಕನೇದು ಅಂತ ಇಲ್ಲವೇ ಇಲ್ಲ. ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಹೇಳ್ತಾರೆ. ಅದು ಟೆಂಪರರಿ ಆಗಿ ಸ್ವರ್ಗ ನರಕ ಅಂತೆಲ್ಲ ಹೋಗಿ ಬರಬಹುದು, ಟೆಂಪರರಿ ಅದು. ಆದ್ರೆ ಪರ್ಮನೆಂಟ್ ಡೆಸ್ಟಿನೇಷನ್ ಅಂದ್ರೆ ಯಾವುದು? ಮೂರೇ. ಯಾವುದು ಬೆಟರು? ವಿಷ್ಣು ಭಕ್ತಿ ಮಾಡಿಕೊಂಡು ಪರಮಾತ್ಮನ ಸೇವೆ, ಹರಿವಾಯು ಗುರುಗಳ ಸೇವೆ ಮಾಡಿಕೊಂಡು ಇರೋದೇ ಉತ್ತಮ, ಮೋಕ್ಷವೇ ಉತ್ತಮ. ಅದು ಬಿಟ್ರೆ ಈ ಸಂಸಾರ ಆಗಲಿ, ಈ ತಮಸ್ಸಾಗಲಿ, ಇದೆಲ್ಲ ಬೇಕಾ? ಹಾಗೆ ಅಂತ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಹಾಗೆ ಅಂತ. ನಾನು ಏತದ್ ಅಸುರಮತಂ ಚೇತ್ ಸಾತ್ವಿಕ ಮತಂ ಕೀದೃಶಂ. ಮೊದಲು ಸಂಕ್ಷಿಪ್ತವಾಗಿ ಸಾತ್ವಿಕದ ವಿಚಾರ, ದೈವಿ ಸ್ವಭಾವದವರ ವಿಚಾರ ನಾವು ನೋಡಿದ್ದೀವಿ. ಇಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತದೆ. ಅಸುರ ಮತವನ್ನು ಹೇಳಿ ಪರಮಾತ್ಮ ಮತ್ತೆ ಸಾತ್ವಿಕ ಮತವನ್ನ ಹೇಳ್ತಾ ಇದ್ದಾನೆ. ಸರ್ವಭೂತೇಷು ಅಂತ. ವಿಭಕ್ತೇಷು ವಿಷ್ಣುನಾ ಪರಸ್ಪರಂ ಚ ಅತ್ಯಂತ ವಿಲಕ್ಷಣೇಷು ಸರ್ವೇಷು ವಿದ್ಯಮಾನೇಷು. ಪರಮಾತ್ಮನಿಗಿಂತ ಭಿನ್ನರಾಗಿ ಇರತಕ್ಕ ಆ ಜೀವ ಜಡಾತ್ಮಕ ಅಂತ ಏನಿದೆ, ಅವುಗಳಲ್ಲಿ ಪದಾರ್ಥೇಶು ನಿಯಾಮಕತ್ವೇನ ವಿದ್ಯಮಾನಂ. ಜಡ ಇರ್ಬೋದು, ಚೇತನರು ಇರ್ಬೋದು, ಪರಮಾತ್ಮನಿಗಿಂತ ಭಿನ್ನವಾದದ್ದು. ಆ ಜೀವ ಜಡರಲ್ಲಿ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಅಂತ ತಿಳಿಯೋದು ಸಾತ್ವಿಕ ಸ್ವಭಾವ. ಅವಿಭಕ್ತಂ ಸ್ವಗತ ಭೇದರಹಿತಂ ಅವ್ಯಯಂ ಭಾವಂ ಪದಾರ್ಥಂ. ಇನ್ನು ಪರಮಾತ್ಮನ ರೂಪಗಳು ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ಅನಿರುದ್ಧ, ಪ್ರದ್ಯುಮ್ನ, ಇವೇ ಪರಮಾತ್ಮನ ರೂಪಗಳು ಇದೆಲ್ಲ, ಅವುಗಳಲ್ಲಿ ವ್ಯತ್ಯಾಸ ಕಾಣಬಾರದು. ಅದೆಲ್ಲವೂ ಕೂಡ ಸ್ವರೂಪಾಂಶಗಳು ಅಂತ ಕರೀತಾರೆ. ಪರಮಾತ್ಮನ ಸ್ವರೂಪ ಅವೆಲ್ಲ, ಅಲ್ಲಿ ಭೇದ ನೋಡಬಾರದು ಅಂತ. ಅವಿಭಕ್ತಂ. ಈ ರೀತಿಯಾಗಿ ಅವ್ಯಯಂ ಭಾವಂ ಪದಾರ್ಥಂ ಯೇ ಜ್ಞಾನೇನ ಈಕ್ಷಂತೆ ವಿಷಯೀಕುರ್ವಂತಿ ತಜ್ಞಾನಂ ಸಾತ್ವಿಕಂ. ಪರಮಾತ್ಮನನ್ನು ಬಿಟ್ಟು ಜೀವ ಜಡರಲ್ಲಿ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಇನ್ನು ಪರಮಾತ್ಮನ ರೂಪಗಳು, ಅವುಗಳಲ್ಲಿ ಭೇದ ಇಲ್ಲ, ಎಲ್ಲ ರೂಪವೂ ಒಂದೇ. ಮತ್ತು ಅವ್ಯಯಂ ದುಃಖ ವಿಕಾರಾದಿ ನಾಶರಹಿತಂ ಹಾಗೆ ಅಂತ. ಪರಮಾತ್ಮನಿಗೆ ದುಃಖ, ವಿಕಾರ ಇವೇ ಮೊದಲಾದ ಯಾವುದೂ ಇಲ್ಲ ಅಂತ ತಿಳಿಯುವ ಜ್ಞಾನ. ಏಕಂ, ಪರಮಾತ್ಮನೇ ಸರ್ವೋತ್ತಮನಾಗಿ ಇದ್ದಾನೆ ಎಂಬ ಜ್ಞಾನ. ಭಾವಂ, ಭಗವತ್ ಸ್ವರೂಪಂ, ಅಂತಹ ಭಗವಂತನ ಜ್ಞಾನವನ್ನು ಯಾರು ತಿಳ್ಕೋತಾರೆ, ಆ ಜ್ಞಾನವನ್ನ ಸಾತ್ವಿಕ ಅಂತ ತಿಳಿ. ಅದೇ ಸಾತ್ವಿಕ ಜ್ಞಾನ. ಇನ್ನು ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ ಹಾಗೆಂತ ಇದೆ. ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.